ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಎಲ್ರಿಗೂ ಇವತ್ತಿನ ಕ್ಲಾಸ್ಗೆ ಸ್ವಾಗತ ಕೋರ್ತೇನೆ. ಎಸ್ ಫ್ರೆಂಡ್ಸ್, ಟುಡೇ ಇವತ್ತಿನ ಕ್ಲಾಸಲ್ಲಿ ಏಪ್ರಿಲ್ 20, 21 ಮತ್ತು 22ರ ಪ್ರಚಲಿತ ವಿದ್ಯಮಾನಗಳನ್ನು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಇವತ್ತಿನ ಮೊದಲ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲ ಬಾರಿಗೆ ಮೈ ಎಕ್ಸಾಮ್ ವರ್ಲ್ಡ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ, ಅಲ್ಲೇ ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಮೊದಲ ಪ್ರಶ್ನೆ ಹೀಗಿದೆ ನೋಡಿ. 2024ರ ವಿಶ್ವ ಭೂದಿನ 2024ರ ವಿಶ್ವ ಭೂದಿನ 2024ರ ವಿಶ್ವ ಭೂದಿನದ ಥೀಮ್ ಏನಾಗಿತ್ತಂದರೆ ಪ್ಲ್ಯಾನೆಟ್ ವರ್ಸಸ್ ಪ್ಲಾಸ್ಟಿಕ್ಸ್ ಅಂತಕ್ಕಂಥದ್ದು 2024ರ ವಿಶ್ವ ಭೂದಿನದ ಥೀಮ್ ಆಗಿತ್ತು. ಓಕೆನಾ? ಓಕೆ. 1970ರಲ್ಲಿ ಏಪ್ರಿಲ್ 22ನ್ನು ವಿಶ್ವ ಭೂದಿನವನ್ನಾಗಿ ಅಮೇರಿಕಾದಲ್ಲಿ ಮೊದಲ ಬಾರಿಗೆ ಆಚರಣೆ ಮಾಡ್ತಾರೆ. ಅಲ್ಲಿಂದ ಅಮೇರಿಕಾದಲ್ಲಿ ಮೊದಲ ಬಾರಿಗೆ ಆಚರಣೆ ಮಾಡಿದ ನಂತರ 1991ರಿಂದ ಅಲ್ಲಿಂದ ವಿಶ್ವಾದ್ಯಂತ ಆಚರಿಸ್ತಾ ಬರ್ತಾರೆ. ಇಲ್ಲಿ ಮೊದಲ ಬಾರಿಗೆ ಏನಾಗಿತ್ತು ಅಂದರೆ ವಿಶ್ವಸಂಸ್ಥೆ ಒಳಗೆ ಏಪ್ರಿಲ್ 22ನ್ನೇ ವಿಶ್ವ ಭೂದಿನವನ್ನಾಗಿ ಆಚರಿಸ್ಬೇಕಂತೇಳಿ ಪ್ರಸ್ತಾಪಿಸಿದವರು ಯಾರಂದರೆ ಗೆಲ್ಲಾರ್ಡ್ ನೆಲ್ಸನ್. ಇವರೆಲ್ಲ ಯಾವ ದೇಶದವ್ರಿ? ಅಮೇರಿಕಾ ದೇಶದವರು. ಹೌದಾ? ಇವರನ್ನು ಏನಂತ ಕರೀತಾರೆ ಅಂದರೆ ವಿಶ್ವ ಭೂದಿನದ ಶಿಲ್ಪಿ ಅಂತೇಳಿ ಕರೀತಾರೆ. ಯಾರ್ರಿ? ವಿಶ್ವ ಭೂದಿನದ ಶಿಲ್ಪಿ ಯಾರು? ಗೆಲ್ಲಾರ್ಡ್ ನೆಲ್ಸನ್ ಅಂತಕ್ಕಂಥವ್ರನ್ನ ವಿಶ್ವ ಭೂದಿನದ ಶಿಲ್ಪಿ ಅಂತೇಳಿ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಯಾವುದಿದೆ ನೋಡೋಣ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನೈತಿ. ಯಾವ ದಿನವನ್ನು ರಾಷ್ಟ್ರೀಯ ನಾಗರಿಕ ಸೇವಾ ದಿನ ಅಂತೇಳಿ ಆಚರಿಸ್ತೀವಿ? ಯಾವ ದಿನವನ್ನು ರಾಷ್ಟ್ರೀಯ ನಾಗರಿಕ ಸೇವಾ ದಿನ ಅಂತೇಳಿ ಆಚರಿಸ್ತೀವಿ? ಏಪ್ರಿಲ್ 21ನ್ನು ರಾಷ್ಟ್ರೀಯ ನಾಗರಿಕ ಸೇವಾ ದಿನ ಅಂತೇಳಿ ಆಚರಿಸ್ತೀವಿ ನೋಡ್ರಿ. ಹೌದಾ? ಏಪ್ರಿಲ್ 21. ಓಕೆ, ಯಾಕೆ ಏಪ್ರಿಲ್ 21ಕ್ಕೆ ಆಚರಿಸ್ತಾರೆ ಅನ್ನೋದು ನೋಡ್ರಿ. 1947 ಏಪ್ರಿಲ್ 21ರಂದು ಏನಾಗ್ತೈತಿ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಏನು ಮಾಡ್ತಾರೆ ಅಂದರೆ ಹೊಸದಾಗಿ ಆಯ್ಕೆಯಾದಂತಹ ನಾಗರಿಕ ಸೇವಾಧಿಕಾರಿಗಳು ಹೌದಾ 1947ರೊಳಗೆ ಏನಾಗ್ತೈತಿ, ಹೊಸದಾಗಿ ನೇಮಕಗೊಂಡಂಥ ನಾಗರಿಕ ಸೇವಾಧಿಕಾರಿಗಳು, ಈಗೇನು ಅಡ್ಮಿನಿಸ್ಟ್ರೇಟರ್ ಬರ್ತಾರಲ್ಲ, IAS, ಹೌದಾ, ಇವರನ್ನು ಕುರಿತು ಉದ್ದೇಶಿಸಿ ಮಾತನಾಡಿದ ದಿನ ಯಾವುದ್ರಿ? ಏಪ್ರಿಲ್ 21. ಹಾಗಾಗಿ ಅದನ್ನು ಏನಂತ ಕರೀತಾರೆ? ರಾಷ್ಟ್ರೀಯ ನಾಗರಿಕ ಸೇವಾ ದಿನ ಅಂತೇಳಿ ಆಚರಿಸ್ತಾ ಬರ್ತಾ ಇದ್ದಾರೆ. ಓಕೆನಾ? ಇಲ್ಲಿ ನೋಡಿರಿ, ಈ ಆಚರಿಸುವ ಉದ್ದೇಶ ಏನಂದರೆ ಸಾರ್ವಜನಿಕ ಸೇವಾ ಇಲಾಖೆಗಳಲ್ಲಿ ನಿರತರಾಗಿರುವ ಅಧಿಕಾರಿಗಳ ಕೆಲಸವನ್ನು ಗುರುತಿಸಲಾಕ 2006ರಿಂದ ಇದನ್ನು ಆಚರಿಸ್ತಾ ಬರ್ತಾ ಇದ್ದಾರೆ. ರಾಷ್ಟ್ರೀಯ ನಾಗರಿಕ ದಿನವನ್ನು ಆಚರಿಸ್ತಾ ಬರ್ತಾ ಇದ್ದಾರೆ. ಆಮೇಲೆ ನಮ್ಮಲ್ಲಿ ರಾಷ್ಟ್ರೀಯ ನಾಗರಿಕ ಸೇವಾ ಅಂದ ಕೂಡಲೇ ಏನಂದರೆ ಇದ್ರ ಹಿನ್ನೆಲೆ ಓದಬೇಕು, ಇದರ ಇತಿಹಾಸವನ್ನು ಓದಬೇಕು. ಭಾರತದಲ್ಲಿ ನಾಗರಿಕ ಸೇವೆಗಳನ್ನು ಜಾರಿಗೆ ತಂದವರು ಯಾರ್ರಿ? ಲಾರ್ಡ್ ಕಾರ್ನ್ ವಾಲಿಸ್ ಬರ್ತಾರೆ. ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಒಳಗೈತೆ ನೋಡಿರಿ. ಹೌದಾ? ಲಾರ್ಡ್ ಕಾರ್ನ್ ವಾಲಿಸ್ ಅವರು ಏನು ಮಾಡ್ತಾರೆ? ಭಾರತದಲ್ಲಿ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಎಷ್ಟಕ್ಕೆ ಜಾರಿಗೆ ತರ್ತಾರೆ ಅಂದರೆ 1793ರೊಳಗೆ ಭಾರತೀಯ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಓಕೆನಾ? ಇಲ್ಲಿ ನೋಡಿರಿ, 1863ರಲ್ಲಿ ICS ಪರೀಕ್ಷೆಯನ್ನು ಮೊದಲ ಬಾರಿಗೆ ಪಾಸು ಮಾಡಿದ ಕ್ಲಿಯರ್ ಮಾಡಿದ ಮೊದಲ ಭಾರತೀಯ ಯಾರಂದ್ರೆ ಸತ್ಯೇಂದ್ರನಾಥ್ ಟ್ಯಾಗೋರ್. ಹೌದಾ? ಎಷ್ಟರ ಮಾಡ್ತಾರೆ ರೀ? 1863 CTI ಕ್ವಶನ್ ಐತೆ ನೋಡ್ರಿ. ಇದು CTI ಕ್ವಶನ್ ಆಗಿದ್ದು. ಓಕೆನಾ? ನೋಡಿರಿ ಕೆಳಗೆ ನೋಡಿರಿ, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಅಂತೇಳಿ ಜಾರಿಗೆ ತರ್ತಾರೆ. ಎಷ್ಟರಾಗ ಅಂದ್ರೆ 1891ರೊಳಗೆ ಯಾರು ಜಾರಿಗೆ ತರ್ತಾರೆ ಅಂದರೆ ದಿವಾನ್ ಕೆ ಶೇಷಾದ್ರಿ ಅಯ್ಯರ್, ಶ್ರೇಯಸ್ ಅಯ್ಯರ್ ಅಲ್ಲ, ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಅವರು 1891ರೊಳಗೆ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಜಾರಿಗೆ ತರ್ತಾರೆ. ಆಮೇಲೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು ಏನು ಸಿವಿಲ್ ಸರ್ವಿಸ್ಗಳನ್ನು ಏನು ಕರೀತಾರೆ ಅಂದ್ರೆ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂತೇಳಿ ಕರೀತಾರೆ. ನೋಡಿರಿ ಇಲ್ಲಿ ನೋಡಿರಿ. ನೆಕ್ಸ್ಟ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಏನಂತ ಕರೀತಾರೆ ಅಂದರೆ ನಾಗರಿಕ ಸೇವೆಗಳನ್ನು ಏನಂತ ಕರೀತಾರೆ ಅಂದರೆ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಏನಂತ ಕರೀತಾರೆ ರೀ? ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂತೇಳಿ ಕರೀತಾರೆ. ಹಾಗಾಗಿ ಇವರನ್ನು ಏನಂತ ಕರೀತಾರೆ ಅಂದರೆ ಆಧುನಿಕ ಸಿವಿಲ್ ಸೇವೆಗಳ ಪಿತಾಮಹ. ಹೌದಾ? ಆಧುನಿಕ ಸಿವಿಲ್ ಸೇವೆಗಳ ಪಿತಾಮಹ ಅಂತೇಳಿ ಯಾರನ್ನು ಕರೀತಾರೆ? ಸಿವಿಲ್ ಸೇವೆಗಳ ಪಿತಾಮಹ ಯಾರ್ರೀ? ಸಿವಿಲ್ ಸೇವೆಗಳ ಪಿತಾಮಹ ಲಾರ್ಡ್ ಕಾರ್ನ್ ವಾಲಿಸ್. ಯಾರು? ಲಾರ್ಡ್ ಕಾರ್ನ್ ವಾಲಿಸ್. ಸಿವಿಲ್ ಸೇವೆಗಳ ಪಿತಾಮಹ ಲಾರ್ಡ್ ಕಾರ್ನ್ ವಾಲಿಸ್.
ಆಧುನಿಕ ಸಿವಿಲ್ ಸೇವೆಗಳ ಪಿತಾಮಹ ಯಾರು? ಸರ್ದಾರ್ ವಲ್ಲಭಾಯಿ ಪಟೇಲ್. ಇಲ್ಲಿ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಅಂತೇಳಿ ಯಾಕೆ ಹಾಕಿರಿ ಅಂತ ಕೇಳ್ಬೋದು. ಹೌದಾ? ಇಲ್ಲಿ ನೋಡಿರಿ, ಯು ಪಿ ಎಸ್ ಸಿ ಏನಂದ್ರೆ ಅಖಿಲ ಭಾರತ ಸೇವೆಗಳಿಗೆ ಏನು ಮಾಡ್ತೈತಿ, ಹಲವಾರು ಸರ್ವಿಸ್ಗಳದಾವೆ. ಅಂಥ ಹಲವಾರು ಸರ್ವಿಸ್ಗಳಿಗೆ ಏನು ಮಾಡ್ತೈತಿ, ಯು ಪಿ ಎಸ್ ಸಿ ನೇಮಕ ಮಾಡ್ತೈತಿ. ಹೌದಾ? ಯು ಪಿ ಎಸ್ ಸಿ ಕುರಿತು ನೋಡಿದರೆ ಏನು ಮಾಡ್ತೈತಿ ಅಂದರೆ, ಯು ಪಿ ಎಸ್ ಸಿ ಸ್ವಲ್ಪ ಅದರ ಅಧ್ಯಕ್ಷರು ಯಾರು, ಅದು ಏನು, ಅದರ ನೇಮಕ ಹೆಂಗೆ ಆಗ್ತೈತಿ ಏನಂದು ನೋಡಿದರೆ, ಇದರ ಅಧ್ಯಕ್ಷರು ಯಾರು? ಯು ಪಿ ಎಸ್ ಸಿ ಅಧ್ಯಕ್ಷರು ಯಾರ್ದಾರು ಪ್ರಸ್ತುತ? ಮನೋಜ್ ಸೋನಿ. ಯಾರೇ? ಮನೋಜ್ ಸೋನಿ ಅಂತಕ್ಕಂಥವ್ರು ಇದರ ಅಧ್ಯಕ್ಷರಿದಾರು ಪ್ರಸ್ತುತ, ಮನೋಜ್ ಸೋನಿ. ಆಮೇಲೆ ಇವರನ್ನು ಯಾರು ನೇಮಕ ಮಾಡ್ತಾರಂದ್ರೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಎಷ್ಟನೇ ವಿಧಿ ಮೂಲಕ ನೇಮಕ ಮಾಡ್ತಾರೆ ಅಂದರೆ 316ನೇ ವಿಧಿ ಮೂಲಕ ಇದರ ಯು ಪಿ ಎಸ್ ಸಿ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಓಕೆನಾ? ಆಮೇಲೆ ಇದು ಯು ಪಿ ಎಸ್ ಸಿ ಕುರಿತು ತಿಳಿಸ್ತಕ್ಕಂಥ ವಿಧಿ ಯಾವುದ್ರಿ? ಯು ಪಿ ಎಸ್ ಸಿ ಕುರಿತು ತಿಳಿಸ್ತಕ್ಕಂಥ ವಿಧಿ ಯಾವುದಂದ್ರೆ 315ನೇ ವಿಧಿ. ಹೌದಾ? ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನನ್ನು ಸ್ಥಾಪಿಸಬೇಕಂತೇಳಿ ಹೇಳಿದ್ದ ವಿಧಿ ಯಾವುದಂದ್ರೆ 315ನೇ ವಿಧಿ. ಆಮೇಲೆ ಇವರ ಈ ಯು ಪಿ ಎಸ್ ಸಿಯ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರ ಅವಧಿ ಎಷ್ಟಿರ್ತೈತೆ ಅಂದ್ರೆ, ಅಧಿಕಾರ ಅವಧಿ 6 ವರ್ಷ ಅಥವಾ 65 ವರ್ಷ ವಯಸ್ಸು. ಇದರಲ್ಲಿ ಯಾವುದು ಮೊದಲ? ಅದು. ಹೌದಾ? ಯು ಪಿ ಎಸ್ ಸಿ ಅಧ್ಯಕ್ಷರ ಮತ್ತು ಸದಸ್ಯರ ಅಧಿಕಾರಾವಧಿ ಎಷ್ಟಾಗಿರ್ತೈತಿ? 6 ವರ್ಷ ಅಥವಾ 65 ವರ್ಷ ವಯಸ್ಸಾಗಿರ್ತೈತಿ. ಆಮೇಲೆ ಇವ್ರನ್ನ ವಜಾಗೊಳಿಸೋರು ಯಾರು ರೀ? ಇವ್ರನ್ನ ವಜಾ ಮಾಡೋರು ಯಾರಂದ್ರೆ ರಾಷ್ಟ್ರಪತಿಯವರು ಏನು ಮಾಡ್ತಾರೆ ಅಂದರೆ ಇವ್ರನ್ನ ವಜಾಗೊಳಿಸ್ತಾರೆ. ರಾಷ್ಟ್ರಪತಿಯವರು ಇವರನ್ನು ವಜಾಗೊಳಿಸ್ತಾರೆ. ಇಲ್ಲಿ ಸ್ವಲ್ಪ ಕೆ ಪಿ ಎಸ್ ಸಿ ಅಧ್ಯಕ್ಷರು ಯಾರ್ದಾರ ರೀ ಪ್ರಸ್ತುತ? ಕೆ ಪಿ ಎಸ್ ಸಿ ಅಧ್ಯಕ್ಷರು ಯಾರ್ದಾರ ಅಂದ್ರೆ ಶಿವಶಂಕರ. ಯಾರ್ರೀ? ಶಿವಶಂಕರ ಎಸ್ ಸಾಹುಕಾರ. ಅವ್ರ ಹೆಸರೊಳಗೆ ಸಾಹುಕಾರ ಐತಿ. ಹೌದಾ? ಕೆ ಪಿ ಎಸ್ ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಹೌದಾ? ಇದು ಸೇಮ 315ನೇ ವಿಧಿ. ಇದು ಕೆ ಪಿ ಎಸ್ ಸಿ ಸ್ಥಾಪನೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತೈತಿ. ಅಂದರೆ ಇದು ನಿಜ ಹೇಳ್ಬೇಕಂದ್ರೆ ಇದು ಏನಾಗಬೇಕಂದ್ರೆ SPSC ಆಗಬೇಕು. ಯಾಕಂದರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಹೌದಾ? ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಓಕೆನಾ? 315ನೇ ವಿಧಿ ಏನು ಮಾಡ್ತೈತಿ? ಅವಕಾಶ ಕೊಡ್ತೈತಿ. ಆಮೇಲೆ ಇದರ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾವ ವಿಧಿ ಮೂಲಕ ನೇಮಕ ಮಾಡ್ತಾರೆ? 316ನೇ ವಿಧಿ ಮೂಲಕ ಯಾರು ನೇಮಕ ಮಾಡ್ತಾರೆ ರೀ? ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಹೌದಾ? ರಾಷ್ಟ್ರಪತಿಗಳಲ್ಲ ರಾಜ್ಯ ಲೋಕಸೇವಾ ಆಯೋಗಗಳ ಅಧ್ಯಕ್ಷರನ್ನು ಸದಸ್ಯರನ್ನು ಯಾರು ನೇಮಕ ಮಾಡ್ತಾರಂದ್ರೆ ರಾಜ್ಯಪಾಲರು ನೇಮಕ ಮಾಡ್ತಾರೋ. ಹೌದಾ? ರಾಜ್ಯಪಾಲರು ನೇಮಕ ಮಾಡ್ತಾರೋ. ಆಮೇಲೆ ಇವ್ರನ್ನ ವಜಾಗೊಳಿಸೋರು ಯಾರು ರೀ? ಇಲ್ಲಿ ನೋಡಿ, ಇವರನ್ನು ವಜಾಗೊಳಿಸೋರು ಯಾರಂದ್ರೆ ರಾಷ್ಟ್ರಪತಿಗಳು. ವ್ಯತ್ಯಾಸ ಗಮನಿಸ್ರಿ. ಇಲ್ಲಿ ಇವರನ್ನು ನೇಮಕ ಮಾಡೋರು ಯಾರು? ರಾಷ್ಟ್ರಪತಿಗಳು. ಯು ಪಿ ಎಸ್ ಸಿದವ್ರನ್ನ ನೇಮಕ ಮಾಡೋರು ರಾಷ್ಟ್ರಪತಿಗಳು, ವಜಾಗೊಳಿಸೋರು ರಾಷ್ಟ್ರಪತಿಗಳು. ಬಟ್ SPSC ಅಂದರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ ರಾಜ್ಯ ಲೋಕಸೇವಾ ಆಯೋಗಗಳ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡ್ತಾರೆ ಅಂದರೆ ರಾಜ್ಯಪಾಲರು ನೇಮಕ ಮಾಡ್ತಾರೆ. ವಜಾಗೊಳಿಸೋರು ಯಾರಂದರೆ ರಾಷ್ಟ್ರಪತಿಗಳು ವಜಾಗೊಳಿಸ್ತಾರೆ. ಮತ್ತು ಇವರ ಅಧಿಕಾರ ಅವಧಿ ಎಷ್ಟಿರ್ತೈತೆ ಅಂದ್ರೆ 6 ವರ್ಷ ಅಥವಾ 62 ವರ್ಷ ಇವರ ಅಧಿಕಾರ ಅವಧಿಯನ್ನು ಹೊಂದಿರ್ತಾರೆ. ಇವರು ಯು ಪಿ ಎಸ್ ಸಿದವ್ರು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ದವ್ರದ್ದು ಎಷ್ಟಿರ್ತೈತಿ? 65 ವರ್ಷ ಇರ್ತೈತಿ. ಈ ವ್ಯತ್ಯಾಸವನ್ನು ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಇದು ಒಂದು ಸಲ ಏನು ಮಾಡಿದ್ರು ಅಂದರೆ ನೇಮಕ ಮತ್ತು ವಜಾಗೊಳಿಸೋರು ಯಾರು ಅಂತೇಳಿ ಕ್ವಶನ್ ಕೇಳಿದರು. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮತ್ತು ವಜಾಗೊಳಿಸುವವರು ಯಾರು ಅಂತೇಳಿ ಕ್ವಶನ್ ಕೇಳಿದರು. ಅಲ್ಲಿ ಏನು ಕೊಟ್ಟಿದ್ದೆ ಅಂದರೆ ರಾಜ್ಯಪಾಲ ಮತ್ತು ರಾಷ್ಟ್ರಪತಿ ಕೊಟ್ಟಿದ್ದ. ರಾಜ್ಯಪಾಲ ರಾಷ್ಟ್ರಪತಿ ಆಮೇಲೆ ಏನೆಂದರೆ ಇದು ಆನ್ಸರ್ ರಾಜ್ಯಪಾಲ ಮತ್ತು ರಾಷ್ಟ್ರಪತಿ ಇದರ ಆನ್ಸರ್. ಹೌದಾ? ನೇಮಕ ಮಾಡೋರು ರಾಜ್ಯಪಾಲರು, ವಜಾಗೊಳಿಸೋರು ಯಾರು? ರಾಷ್ಟ್ರಪತಿಗಳು. ಓಕೆನಾ? ಮುಂದಿನ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನೈತಿ? ದೇಶದ ಮೊದಲ ಏರ್ ಟ್ಯಾಕ್ಸಿ ಅನ್ನು ಎಲ್ಲಿ ಪ್ರಾರಂಭಿಸಲಾಗುವುದು? ಇನ್ನೇ ಪ್ರಾರಂಭಿಸೋರು ಬಟ್ ಇದು ಯಾವುದ್ರಿ? ಹರಿಯಾಣದ CM ಅವರು ಮನೋಹರ್ ಲಾಲ್ ಖಟ್ಟಾರ್ ಅವರು ಚಂಡೀಗಢ ಒಳಗೆ ಇನಾಗ್ರೇಟ್ ಮಾಡಿದ್ದಾರೆ ಅಂತೇಳಿ ಒಂದು ಸುದ್ದಿ ಹರಿದಾಡತೈತಿ. ಅದು ನೋಡೋಣ, ನೆಕ್ಸ್ಟ್ ವಿಡಿಯೋದಾಗ ಕನ್ಫರ್ಮ್ ಮಾಡ್ತೀನಿ. ಓಕೆನಾ? ಇಲ್ಲಿ ನೋಡಿರಿ, ದೇಶದ ಮೊದಲ ಏರ್ ಟ್ಯಾಕ್ಸಿ ಸೇವೆಯನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಅಂದರೆ
ಪ್ರಾರಂಭಿಸಲಾಗುವುದು. ದೆಹಲಿಯ ಕನಾಟ್ನಿಂದ ಗುರುಗ್ರಾಮ್, ಹರಿಯಾಣದ ಗುರುಗ್ರಾಮ್ಗೆ ಏನು ಮಾಡೋರ್ದಾರು ಇದನ್ನು ಟ್ಯಾಕ್ಸಿ ಸೇವೆಯನ್ನು ಆರಂಭ ಮಾಡೋರ್ದಾರ. ಓಕೆನಾ. ಯಾರು ಆರಂಭ ಮಾಡೋರ್ದಾರ ರೀ? ಇಂಡಿಗೋ ಮತ್ತು ಅಮೇರಿಕಾದ ಮೂಲದ ಆರ್ಚರ್ ಕಂಪನಿ. ಯಾವ್ರಿ? ಇಂಡಿಗೋ ಮೂಲದ ಆರ್ಚರ್ ಏವಿಯೇಷನ್ ಕಂಪನಿ ಜಂಟಿಯಾಗಿ ಇದನ್ನು ಏನು ಮಾಡೋರ್ದಾರು 2026ರಲ್ಲಿ ಇದನ್ನು ಪ್ರಾರಂಭಿಸೋರ್ದಾರು. ಹೌದಾ? ಓಕೆನಾ. ಆರ್ಚರ್ ಕಂಪನಿಯ ಸ್ಥಾಪಕ ಯಾರೇ? ಅಡಮ್ ಗೋಲ್ಡ್ಸ್ಟೀನ್ ಅಂತ ಬರ್ತಾರೆ. ಈ ಹೇಳಿಕೆಯನ್ನು ಹೇಳಿದವ್ರು ಯಾರಂದ್ರೆ ಅವರೇ ಅಡಮ್ ಗೋಲ್ಡ್ಸ್ಟೀನ್ ಅವರ ಹೇಳ್ತಾರೋ. ಪ್ರಜಾವಾಣಿ ಪೇಪರ್ದಾಗ ಹಿಂಗೆ ಐತಿ. ಓಕೆನಾ. ಇಲ್ಲಿ ನೋಡಿ. ಆಮೇಲೆ ಪ್ರಮುಖ ನಗರಗಳು ಎಲ್ಲೆಲ್ಲಿ ಏರ್ ಟ್ಯಾಕ್ಸಿ ಸೇವೆಯನ್ನು ಎಲ್ಲೆಲ್ಲಿ ಪ್ರಾರಂಭ ಮಾಡೋರ್ದಾರ 2026 ಒಳಗಾಗಿ ಎಲ್ಲೆಲ್ಲಿ ಪ್ರಾರಂಭ ಮಾಡೋರ್ದಾರ ಅಂದ್ರೆ ಬೆಂಗಳೂರೊಳಗೆ ಪ್ರಾರಂಭ ಮಾಡೋರ್ದಾರು. ಹೌದಾ? ದೆಹಲಿ ಒಳಗೆ, ಹರಿಯಾಣದ ಗುರುಗ್ರಾಮ, ಹರಿಯಾಣದೊಳಗೆ ಮಾಡೋರ್ದಾರ. ಇಲ್ಲೊಂದು ಇದನ್ನು ಹಾಕಿ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲೊಂದು ಇಮೇಜ್ ಐತಿ ನೋಡ್ರಿ. ಹೌದಾ? ಅಬ್ಸರ್ವ್ ಮಾಡಿರ್ತೀನಿ. ದೆಹಲಿ ಟು ಗುರುಗ್ರಾಮ್ ಇಲ್ಲಿ ನೋಡಿ. ದೆಹಲಿ ಟು ಗುರುಗ್ರಾಮ ಏರ್ ಟ್ಯಾಕ್ಸಿ ಸೇವೆ 7 ನಿಮಿಷನಾಗ ಹೋಗ್ತೈತೆ ಅಂತ. ಹೌದಾ? ಇಲ್ಲಿ ರಸ್ತೆ ಮಾರ್ಗದ ಮೂಲಕ ಹೋಗ್ಬೇಕಾದ್ರೆ ಎಷ್ಟು ಬೇಕಂದ್ರೆ 90 ನಿಮಿಷ ಬೇಕು ರೀ. ಎಷ್ಟು ಬೇಕು? 90 ನಿಮಿಷ ಬೇಕು. ರಸ್ತೆ ಮಾರ್ಗದ ಮೂಲಕ ಹೋಗಬೇಕಾದ್ರೆ ಎಷ್ಟು ಬೇಕು ರೀ? 90 ನಿಮಿಷ ಬೇಕು. ಹೀಗಾಗಿ ಇದು ಏನಂದ್ರೆ ಏರ್ ಟ್ಯಾಕ್ಸಿ ಸೇವೆ ಪ್ರಾರಂಭ ಆಯ್ತು ಅಂದ್ರೆ ಎಷ್ಟರಾಗ ಹೋಗ್ತೈತೆ ಅಂದ್ರೆ ಬರೀ 7 ನಿಮಿಷದೊಳಗೆ ಹೋಗ್ತೈತಿ. ಓಕೆನಾ. ನೆಕ್ಸ್ಟ್ ವಿಡಿಯೋದಾಗ ಹೋಗ್ರಿ. ನೆಕ್ಸ್ಟ್ ಇಲ್ಲೊಂದು ಐತಿ ನೋಡ್ರಿ ಅಬ್ಸರ್ವ್ ಮಾಡ್ರಿ. ಇಲ್ಲಿ ಏನಂದ್ರೆ ವಿಶ್ವದ ಮೊದಲ ಏರ್ ಟ್ಯಾಕ್ಸಿ ಸೇವೆಯನ್ನು ಎಲ್ಲಿ ಪ್ರಾರಂಭ ಮಾಡ್ಲೈತಂದ್ರೆ ದುಬೈದೊಳಗೆ. ಎಲ್ರಿ? UAE ಯುನೈಟೆಡ್ ಅರಬ್ ಎಮಿರೇಟ್ಸ್. ಇದೆಲ್ಲ ಇಂಪಾರ್ಟೆಂಟ್ ರೀ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತೇಳಿ ಇದು UAE ದೇಶದ ದುಬೈ ನಗರದೊಳಗೆ ವಿಶ್ವದ ಮೊದಲ ಏರ್ ಟ್ಯಾಕ್ಸಿ ಸೇವೆಯನ್ನು ಪ್ರಾರಂಭ ಮಾಡಲಾಯಿತು. ನೆಕ್ಸ್ಟ್ ಹೋಗೋಣ್ರಿ. ನೋಡಿರಿ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬ್ಲೂ ವೇಲ್ ಅಂತಕ್ಕಂಥದ್ದು ಒಂದು ಏನಂದರೆ ರೀ, ಒಂದು ಮೊಬೈಲ್ ಗೇಮ್ ಅದ, ಆನ್ಲೈನ್ ಗೇಮ್. ಇದೊಂದು ಬ್ಲೂ ವೇಲ್ ಅಂತಕ್ಕಂಥದ್ದು ಇದೊಂದು ಆನ್ಲೈನ್ ಗೇಮ್ ಅಂತ ಕರೀತಾರೆ. ನೋಡಿರಿ, ಇಲ್ಲಿ ಇಮೇಜ್ ಒಳಗೆ ಅಬ್ಸರ್ವ್ ಮಾಡಿರಿ. ಇಂಡಿಯನ್ ಸ್ಟೂಡೆಂಟ್ಸ್ ಡೆತ್ ಇನ್ US ಪಾಸಿಬಲಿ ಲೈಕ್ಡ್ ಟು ಬ್ಲೂ ವೇಲ್ ಸೂಸೈಡ್ ಗೇಮ್. ಹೌದಾ? ಬ್ಲೂ ವೇಲ್ ಸೂಸೈಡ್ ಗೇಮ್, ಇದನ್ನು ಸೂಸೈಡ್ ಗೇಮ್ ಅಂತಲೇ ಕರೀತಾರೆ. ಇದನ್ನು ಏನು ಮಾಡ್ತಾರೆ ಅಂದ್ರೆ ಗೇಮ್ ಆಡೋಕೆ ಹಚ್ತಾರೆ. ಆ ಟಾಸ್ಕ್ ಕೊಡ್ಕೋತ ಟಫ್ ಟಾಸ್ಕನ್ನು ಕೊಡ್ತಾರೆ. ಲಾಸ್ಟಿಗೆ ಸೂಸೈಡ್ ಮಾಡ್ಕೊಳ್ತಕ್ಕಂಥ ಟಾಸ್ಕನ್ನು ಕೊಡ್ತಾರೆ. ಇದು ಅಂಥದ್ದು ಗೇಮು. ಆಮೇಲೆ ಇಲ್ಲಿ ಅಬ್ಸರ್ವ್ ಮಾಡಿರಿ. ಕಳೆದ ಮಾರ್ಚ್ ತಿಂಗಳಲ್ಲಿ ಅಮೆರಿಕದಾಗ ಒಬ್ಬ ವಿದ್ಯಾರ್ಥಿ ಸತ್ತ, ಭಾರತೀಯ ಮೂಲದ ವಿದ್ಯಾರ್ಥಿ ಸತ್ತ. ಆ ವಿದ್ಯಾರ್ಥಿ ಸಾವಿಗೆ ಬ್ಲೂ ವೇಲ್ ಗೇಮನ್ನು ಕಾರಣ ಅಂತೇಳಿ ಅಲ್ಲಿ ಪೊಲೀಸರು ಏನು ಮಾಡಿದಾರೆ ಅಂದ್ರೆ ಸಂಖ್ಯೆ ಮಾಡ್ಯಾರ. ಓಕೆನಾ. ಏನಿದು ಬ್ಲೂ ವೇಲ್ ಅಂದರೆ ಏನು ರೀ? ಬ್ಲೂ ವೇಲ್ ಅಂದರೆ ಏನಂದ್ರೆ ನಾವು ತಿಳ್ಕೊಬೇಕಂದ್ರೆ ಇದರಲ್ಲಿ ಒಬ್ಬ ಗುಪ್ತವಾಗಿ ಒಬ್ಬ ಅಂದ್ರೆ ಗೊತ್ತು ಗುರಿ ಇಲ್ಲ, ಯಾರಿಗೂ ಗೊತ್ತೇ ಇರೋಂಗಿಲ್ಲ, ಯಾರು ನಿರ್ವಹಣೆ ಮಾಡತ್ತಾರ ಅನ್ನೋದು ಅಂತಕ್ಕಂಥದ್ದು ಗೊತ್ತಿರೋಂಗಿಲ್ಲ. ಅಂಥವ್ರು ಒಬ್ರು ಏನು ಮಾಡ್ತಿರ್ತಾರೆ ಅಂದರೆ ಇದನ್ನು ಆಪ್ರೇಟ್ ಮಾಡ್ತಾ ಇರ್ತಾರೆ. ಆಮೇಲೆ ಆನ್ಲೈನಲ್ಲಿ ಸಿಗ್ತಕ್ಕಂತಹ, ಈಗ ನಾವು ಆಡೋಕೆ ಹೋಗ್ತೀವಂದ್ರೆ ಅಲ್ಲೊಂದು ಅದರದ್ದೇ ಆದಂಥ ಅದೊಂದು ಪ್ಲಾಟ್ಫಾರ್ಮ್ ಇರ್ತೈತಿ. ಆ ಪ್ಲಾಟ್ಫಾರ್ಮಲ್ಲಿ ನಾವು ಸಿಗ್ತೀವಿ ಅವರಿಗೆ. ಹಂಗೆ ಸಿಕ್ಕಾಗ ಅವ್ರು ನಮ್ಮನ್ನ ಏನು ಮಾಡ್ತಾರೆ? ಬಳಸ್ಕೊಳ್ತಾರೆ. ಅಲ್ಲಿ ಆಯ್ಕೆ ಮಾಡ್ಕೋತಾರೆ. ಅಲ್ಲಿ ಆಯ್ಕೆ ಮಾಡಿಕೊಂಡು ಇದು 50 ದಿನಗಳ ಟಾಸ್ಕ್ ಆಗಿರ್ತೈತಿ. ಹೌದಾ? ಇದು 50 ದಿನಗಳಲ್ಲಿ ವಿವಿಧ ರೀತಿಯ ಟಾಸ್ಕ್ಗಳನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಿದ್ರೆ ಎಂಥ ಟಾಸ್ಕನ್ನು ಕೊಡ್ತಾರೆ ಅಂದ್ರೆ ಮೊದಲ ಬಾರಿಗೆ ಏನು ಮಾಡ್ತಾರೆ ಅಂದರೆ ಮಿಡ್ನೈಟ್, ಮಧ್ಯರಾತ್ರಿಯಲ್ಲಿ ಹೇಳ್ತಕ್ಕಂಥ ಟಾಸ್ಕನ್ನು ಕೊಡ್ತಾರೆ. ಅಂದರೆ ಎದ್ದು ಅಲ್ಲಿ ಮಧ್ಯರಾತ್ರಿ ಅತ್ಯಂತ ಭಯಾನಕವಾದಂಥ ಫಿಲ್ಮ್ಗಳನ್ನು ನೋಡ್ತಕ್ಕಂಥ ಟಾಸ್ಕ್ ಕೊಡೋದು. ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದ್ರೆ ಈಗ ಈ ಥರ ಹಂತವಾಗಿ ಏನು ಮಾಡ್ತಾರೆ ಅಂದರೆ ಟಾಸ್ಕ್ಗಳನ್ನು ಗಂಭೀರತೆಯನ್ನು ಹೆಚ್ಚಿಸ್ತಾ ಹೋಗ್ತಾರೆ. ಹೌದಾ? ಆಮೇಲೆ ಕೆಲವೊಂದು ಇನ್ನೊಂದು ಫಾರ್ ಎಕ್ಸಾಂಪಲ್ ಅಂದರೆ ಕಟ್ಟಡ ಐತಿ, ಕಟ್ಟಡದ ತುದಿ ಮೇಲೆ ನಿಂತ್ಕೊಳ್ತಕ್ಕಂಥದ್ದನ್ನು ಟಾಸ್ಕ್ ಕೊಡ್ತಾರೆ. ಆಮೇಲೆ ಕೈ ಕಟ್ ಮಾಡ್ಕೊಳ್ತಕ್ಕಂತಹ ಟಾಸ್ಕನ್ನು ಕೊಡ್ತಾರೆ. ಆಮೇಲೆ ಕೊನೆಗೆ ಇದು ಎಲ್ಲಿಗೆ ತನಕ ಹೋಗ್ತೈತೆ ಅಂದ್ರೆ ಸೂಸೈಡ್ ತನಕ ಹೋಗ್ತೈತೆ ರೀ. ಎಲ್ಲಿ ತನಕ ಹೋಗ್ತೈತಿ? ಸೂಸೈಡ್ ಮಾಡ್ಕೊಳ್ಳೋ ತನಕ ಹೋಗ್ತೈತಿ. ಅಂಥದ್ದು ಇದು. ಯಾಕಂದರೆ ಇದನ್ನು ನಮ್ಮನ್ನ ಹೆಂಗೆ ಮಾಡ್ತಾರೆ ಅಂದ್ರೆ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಮಾನಸಿಕವಾಗಿ ಒತ್ತಡ ಹೇರ್ತಾರೆ. ನಮ್ಮ ಮೇಲೆ ಏನು ಮಾಡ್ತಾರೆ? ಆಟ ಆಡೋರ ಮೇಲೆ ಮಾನಸಿಕವಾಗಿ ಒತ್ತಡವನ್ನು ಹೇರ್ತಾರೆ. ಅದನ್ನು ಮಾಡಲೇಬೇಕಾದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರೆ. ಓಕೆನಾ. ಇಂಥ ಬ್ಲೂ ವೇಲ್ ಇಂಥ ಗೇಮ್ಗಳಿಗೆ ದಾಸರಾಗಬೇಡ್ರಿ. ಪಬ್ಜಿ ಅಥವಾ ಫ್ರೀ ಫೈರ್ ಅಥವಾ ಇಂಥ ಗೇಮ್ಸ್ಗಳಿಗೆ ದಾಸರಾಗಬೇಡ್ರಿ. ಓಕೆನಾ. ಆಮೇಲೆ ಇದನ್ನು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಇದನ್ನು ರಷ್ಯಾದಲ್ಲಿ ಮೊದಲ ಬಾರಿಗೆ ಇದನ್ನು ರಷ್ಯಾದಲ್ಲಿ 2015 ಪ್ರಾರಂಭ ಮಾಡ್ತಾರೆ. ಎಲ್ಲಿ ಬ್ಲೂ ವೇಲ್ ಗೇಮನ್ನು ಎಲ್ಲಿ ಪ್ರಾರಂಭ ಮಾಡ್ತಾರೆ ಅಂದರೆ 2015 ರಷ್ಯಾದೊಳಗೆ ಮೊದಲ ಬಾರಿಗೆ ಪ್ರಾರಂಭ ಮಾಡ್ತಾರೆ.
ಇಂಥ ವಿಷಯದಾಗ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಓಕೆ, ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನೈತಿ, ಇತ್ತೀಚೆಗೆ ಟೆನ್ನಿಸ್ಗೆ ವಿದಾಯ ಘೋಷಿಸಿದ ಗಾರ್ಬಿನ್ ಯಾರ್ರಿ, ಗಾರ್ಬಿನ್ ಮುಗುರುಜಾ ಇಲ್ಲಿ ಇಮೇಜ್ ಒಳಗೆ ಅಬ್ಸರ್ವ್ ಮಾಡಿರಿ, ಇವರೇ ಗಾರ್ಬಿನ್ ಮುಗುರುಜಾ ಅವರು ಇವರೇ. ಹೌದಾ, ಇಲ್ಲಿ ನೋಡ್ರಿ ಇವರು ಯಾವ ದೇಶದವರು ಅಂದ್ರೆ ಸ್ಪೇನ್ ದೇಶದವರು. ಹೌದಾ, ಸ್ಪೇನ್ ದೇಶದವರು ಇವರು. ಆಮೇಲೆ ಇವರು ಗಾರ್ಬಿನ್ ಮುಗುರುಜಾ ಅವರು 2 ಬಾರಿ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳನ್ನ ಗೆದ್ದಾರು. ಒಂದು ಯಾವುದಂದ್ರೆ 2016 ಫ್ರೆಂಚ್ ಓಪನನ್ನು ಗೆಲ್ತಾರೋ, ಅದು ಯಾರ ವಿರುದ್ಧ ಅಂದ್ರೆ ಸೆರೆನಾ ವಿಲಿಯಮ್ಸ್ ವಿರುದ್ಧ. ಹೌದಾ, ಸೆರೆನಾ ವಿಲಿಯಮ್ಸ್ ಯಾರ್ರಿ, ಅಮೇರಿಕಾ ದೇಶದವರು, ಇವರು ಟೆನ್ನಿಸ್ ಆಟಗಾರ್ತಿ. ಹೌದಾ, ಆಮೇಲೆ ಇಲ್ಲಿ ನೋಡ್ರಿ 2017 ವಿಂಬಲ್ಡನ್ ಓಪನ್. ಹೌದಾ, ವಿಂಬಲ್ಡನ್ ಓಪನನ್ನು ಗೆಲ್ತಾರೆ. ಇದು ಯಾರ ವಿರುದ್ಧ ಅಂದರೆ ವಿನಸ್ ವಿಲಿಯಮ್ಸ್ ಅಂತೇಳಿ ಅವ್ರ ವಿರುದ್ಧ ಏನು ಗೆಲ್ತಾರೋ. ಓಕೆನಾ, ಇದು ವಿಂಬಲ್ಡನ್ನ ಗೆಲ್ತಾರೋ. ಇಲ್ಲಿ ಸ್ವಲ್ಪ ಇಲ್ಲಿ ನೋಡ್ರಿ ಟೆನ್ನಿಸ್ ಅಂದಾಗ ಒಂದು ನೆನಪಾಗ್ತದ, ಇತ್ತೀಚೆಗೆ ಏನಾಯಿತು, ಆಸ್ಟ್ರೇಲಿಯಾ ಓಪನ್ ಮುಕ್ತಾಯ ಆಯಿತು. ಯಾವುದ್ರಿ, ಆಸ್ಟ್ರೇಲಿಯಾ ಓಪನ್. ಇತ್ತೀಚೆಗೆ ಏನಾಯಿತು, ಆಸ್ಟ್ರೇಲಿಯಾ ಓಪನ್ ನಡೀತು. ಹೌದಾ, ಈ ಆಸ್ಟ್ರೇಲಿಯಾ ಓಪನ್ ಮೇಲೆ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಐತಿ, ಏನಂದ್ರೆ ರೋಹನ್ ಬೋಪಣ್ಣ ಯಾರ್ರಿ, ನಮ್ಮ ರೋಹನ್ ಬೋಪಣ್ಣ ಇವರು ಮಿಶ್ರ ವಿಭಾಗ ಯಾರ್ರಿ, ಪುರುಷರ ಮಿಶ್ರ ವಿಭಾಗದಲ್ಲಿ ಏನು ಮಾಡ್ತಾರೆ ಅಂದ್ರೆ ಮೊದಲು ಚಾಂಪಿಯನ್ ಆಗ್ತಾರೆ. ಹೌದಾ, ಈ ಚಾಂಪಿಯನ್ ಆದ ಆಸ್ಟ್ರೇಲಿಯಾ ಓಪನ್ ಚಾಂಪಿಯನ್ ಮಿಶ್ರ ವಿಭಾಗದಲ್ಲಿ ಚಾಂಪಿಯನ್ ಆದ ಅತಿ ಹಿರಿಯ ಆಟಗಾರ ಯಾರ್ರಿ, ಯಾರಂದ್ರೆ ರೋಹನ್ ಬೋಪಣ್ಣ. ಅತಿ ಹಿರಿಯ ಆಟಗಾರ ಯಾರ್ರಿ, ರೋಹನ್ ಬೋಪಣ್ಣ. ಇವ್ರ ಜೊತೆ ಮಿಶ್ರ ಅಂದ್ರೆ ಡಬಲ್ ಇಲ್ರಿ, ಇವ್ರ ಜೊತೆ ಇನ್ನೊಬ್ರು ಯಾರಿದ್ರು ಅಂದ್ರೆ ಮ್ಯಾಥ್ಯೂ ಎಬ್ಡೆನ್. ಹೌದಾ, ಮ್ಯಾಥ್ಯೂ ಎಬ್ಡೆನ್ ಅಂತಕ್ಕಂಥವ್ರು ಇವ್ರು ಏನಾಗಿದ್ರು, ಇವ್ರ ಜೊತೆ ಮಿಶ್ರವಾಗಿ ಆಟವನ್ನು ಆಡಿದರು. ಓಕೆನಾ, ಇಲ್ಲಿ ನೋಡ್ರಿ ನೆಕ್ಸ್ಟ್ ಆಸ್ಟ್ರೇಲಿಯಾ ಓಪನ್ ಸಿಂಗಲ್ಸ್ ಮೆನ್ ಗೆದ್ದವ್ರು ಯಾರ್ರಿ, ಮೆನ್ ಚಾಂಪಿಯನ್ ಯಾರಂದ್ರೆ ಜಾನಿಕ್ ಸಿನ್ನರ್. ಮೆನ್ ಚಾಂಪಿಯನ್ ಯಾರ್ರಿ, ಜಾನಿಕ್ ಸಿನ್ನರ್. ಇವ್ರು ಯಾರಂದ್ರೆ ಇಟಲಿ ದೇಶದವರು. ಈ ಜಾನಿಕ್ ಸಿನ್ನರ್ ಯಾರ ವಿರುದ್ಧ ಗೆಲ್ತಾರೆ ಗೊತ್ತೈತೇನ್ರಿ, ಡ್ಯಾನಿಯಲ್ ಮೆಡ್ವೆಡೇವ್. ಯಾರ್ರಿ, ಡ್ಯಾನಿಯಲ್ ಮೆಡ್ವೆಡೇವ್. ಇವ್ರು ಯಾರಂದ್ರೆ ರಷ್ಯಾ ದೇಶದವರು. ಯಾರ್ರಿ, ಡ್ಯಾನಿಯಲ್ ಮೆಡ್ವೆಡೇವ್ ಅವರು ರಷ್ಯಾ ದೇಶದವರು. ಆಮೇಲೆ ವುಮೆನ್ ಯಾರಂದ್ರೆ ಆಸ್ಟ್ರೇಲಿಯಾ ಓಪನ್ 2024 ವುಮೆನ್ ಯಾರು ಚಾಂಪಿಯನ್ ಆದ್ರಂದ್ರೆ ಇವರು ಅರೀನಾ ಸಬಲೆಂಕಾ. ಯಾರ್ರಿ, ಅರೀನಾ ಸಬಲೆಂಕಾ ಅಂತಕ್ಕಂಥವ್ರು ಇದನ್ನು ಚಾಂಪಿಯನ್ ಆಗಿರ್ತಾರೆ. ಇವ್ರು ಯಾವ ದೇಶದವರು ಅಂದ್ರೆ ಬೆಲಾರಸ್ ದೇಶದವರು. ಯಾರ್ರಿ, ಬೆಲಾರಸ್ ದೇಶದವರು. ಹೌದಾ, ಆಮೇಲೆ ಇಲ್ಲಿ ನೋಡ್ರಿ ಇದು ಅತಿ ಹಿರಿಯ ಆಟಗಾರ, ಆಸ್ಟ್ರೇಲಿಯಾ ಓಪನ್ ಗೆದ್ದಂಥ ಅತಿ ಹಿರಿಯ ಆಟಗಾರ ಯಾರಾದ್ರು ರೋಹನ್ ಬೋಪಣ್ಣ. ನೆನ್ಪಿಟ್ಟುಕೋರಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು, ಫ್ರೆಂಚ್ ಓಪನ್ ಬರ್ತೈತಿ. ಫ್ರೆಂಚ್ ಓಪನ್ ಆದಮೇಲೆ ವಿಂಬಲ್ಡನ್ ಬರ್ತೈತಿ. ವಿಂಬಲ್ಡನ್ ಆದಮೇಲೆ ಏನು ಬರ್ತೈತಿ, US ಓಪನ್ ಬರ್ತೈತಿ. ಓಕೆನಾ, ಆದಂಗೆ ಹೆಂಗೆ ಆಗ್ತಾವೆ ಹಂಗಂಗೆ ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ತಾ ಹೋಗಿ, ಒಂದು ಕಡೆ ಬರೆದಿಟ್ಕೋರಿ ಒಟ್ಟು. ನೆಕ್ಸ್ಟ್ ಹೋಗೋಣ್ರಿ. ಓಕೆ, T20 ವಿಶ್ವಕಪ್ ಏನ್ರಿ, T20 ವಿಶ್ವಕಪ್ 2024 ಭಾಗವಹಿಸುವ ಐರ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ತಂಡಗಳಿಗೆ ಯಾವ ಸಂಸ್ಥೆ ಪ್ರಾಯೋಜಕತ್ವ ನೀಡಲಿದೆ ಅಂದರೆ KMF ದವರು ಇವರಿಗೆ ಪ್ರಾಯೋಜಕತ್ವ ನೀಡೋರು. ಹೌದಾ, KMF ದವರು. ನೋಡಿರಿ ಇಲ್ಲಿ T20 ವಿಶ್ವಕಪ್ ಎಲ್ಲಿ ನಡೆಯೋದು ಅಂದ್ರೆ 2024 T20 ವಿಶ್ವಕಪ್ ಎಲ್ಲಿ ನಡೆಯೋದು ಅಂದ್ರೆ ಅಮೇರಿಕಾ ಮತ್ತು ವೆಸ್ಟ್ ಇಂಡೀಸ್. ಇಲ್ಲಿ ನೋಡಿರಿ USA ಕ್ರಿಕೆಟ್ ಮತ್ತು ವೆಸ್ಟ್ ಇಂಡೀಸ್. ಹೌದಾ, 2024 ಮೆನ್ಸ್ ಎಲ್ಲಿ ನಡೆಯೋದು ಅಂದ್ರೆ ಮೆನ್ಸ್ ವರ್ಲ್ಡ್ ಕಪ್ ಎಲ್ಲಿ ನಡೆದವ್ರಿ, ಅಮೇರಿಕಾ ಮತ್ತು ವೆಸ್ಟ್ ಇಂಡೀಸ್ ಒಳಗೆ ನಡೆಯೋದು. ಯಾವಾಗ ಸ್ಟಾರ್ಟ್ ಆಗ್ತಾವೆ ಅಂದರೆ June 1ನೇ ತಾರೀಕು ಸ್ಟಾರ್ಟ್ ಆಗ್ತಾವೆ, June 29 ಮುಕ್ತಾಯ ಆಗ್ತಾವೆ. ಇನ್ನು KMF ಕುರಿತು ನೋಡಿದರೆ ಏನ್ರಿ, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಯಾವಾಗ ಸ್ಥಾಪನೆ ಆಕೈತೆ ಅಂದ್ರೆ 1974 ಸ್ಥಾಪನೆ ಆಕೈತಿ. ಇದರ ಕೇಂದ್ರ ಕಚೇರಿ ಎಲ್ಲೈತೆ ಅಂದ್ರೆ ರೀ ಬೆಂಗಳೂರು ಒಳಗೆ ಐತಿ. ಹೌದಾ, ಇದರ ಕೇಂದ್ರ ಕಚೇರಿ ಎಲ್ಲೈತಿ ಬೆಂಗಳೂರಲ್ಲಿ, ಇದರ ಕೇಂದ್ರ ಕಚೇರಿ ಐತಿ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ನೆಕ್ಸ್ಟ್ ನೋಡ್ರಿ ವರ್ಲ್ಡ್ ಸೈಬರ್ ಕ್ರೈಮ್ ಇಂಡೆಕ್ಸ್ 2024 ವರ್ಲ್ಡ್ ಸೈಬರ್ ಕ್ರೈಮ್ ಇಂಡೆಕ್ಸ್ 2024 ಪ್ರಕಾರ ಅತಿ ಹೆಚ್ಚು ಸೈಬರ್ ಅಪರಾಧಗಳು ಸಂಭವಿಸಿದ ದೇಶ ಯಾವುದು? ಅತಿ ಹೆಚ್ಚು ಸೈಬರ್ ಅಪರಾಧಗಳು ಸಂಭವಿಸಿರ್ತಕ್ಕಂತಹ ದೇಶ ಯಾವುದಂದ್ರೆ ರಷ್ಯಾ ಮತ್ತು ಉಕ್ರೇನ್ ಒಳಗೆ ಅತಿ ಹೆಚ್ಚು ಸೈಬರ್ ಅಪರಾಧಗಳು
ಸಂಭವಿಸವ. ಎರಡನೇ ಸ್ಥಾನದಾಗ ಯಾವುದೈತಿ ನೋಡ್ರಿ, ಉಕ್ರೇನ್ ಐತಿ. ಎರಡನೇ ಸ್ಥಾನದೊಳಗೆ ಯಾವುದೈತಿ, ಉಕ್ರೇನ್ ಐತಿ. ಆಮೇಲೆ ಮೂರನೇ ಸ್ಥಾನದೊಳಗೆ ಯಾವುದೈತಿ, ಚೀನಾ ಐತಿ. ಇವತ್ತು ನೀವೇನು ಮಾಡ್ಬೇಕಂದ್ರೆ ಈ ಉಕ್ರೇನ್ ದೇಶದೊಂದಿಗೆ ಗಡಿ ಹೊಂದಿರತಕ್ಕಂತಹ ದೇಶಗಳು ಯಾವ್ಯಾವಂತ ಕಮೆಂಟ್ ಮಾಡಬೇಕು. ಉಕ್ರೇನ್ ದೇಶದೊಂದಿಗೆ ಗಡಿ ಹೊಂದಿರತಕ್ಕಂತಹ ದೇಶಗಳು ಯಾವುವು, ಆಮೇಲೆ ಉಕ್ರೇನ್ನ ಸಂಸತ್ತು ಯಾವುದು, ಹೌದಾ, ಉಕ್ರೇನ್ನ ಸಂಸತ್ತು ಯಾವುದು, ಇದನ್ನು ನೋಡಿ ಗೂಗಲ್ದಾಗ ಯಾರು ಸರ್ಚ್ ಮಾಡಿ ಹಾಕ್ರಿ. ಇಲ್ಲ ಅಂದ್ರೆ 2022 ಅದ 2022 UPSC ಪ್ರೀ ಕೋಚಿಂಗ್ ಎಕ್ಸಾಮನ್ನು ತೆಗೆದು ಕ್ವಶನ್ ಪೇಪರ್ ತೆಗೆದು ನೋಡಿರಿ. ಅದರೊಳಗೆ ಉಕ್ರೇನ್ನ ಸಂಸತ್ತು ಯಾವುದಂತೇಳಿ ಕ್ವಶನ್ ಕೇಳಿದಾರೆ. ಅದನ್ನು ನೋಡಿ ಕಮೆಂಟ್ ಮಾಡಿರಿ, ಹೌದಾ. ಆಮೇಲೆ ಗೂಗಲ್ದಾಗ ಚೆಕ್ ಮಾಡ್ತಿದ್ರೆ ಚೆಕ್ ಮಾಡಿರಿ. ನಿಮಗೆ ಬಿಟ್ಟಿದ್ದು ಒಟ್ಟಿನಲ್ಲಿ ಇದನ್ನು ತಿಳ್ಕೊರಿ, ಉಕ್ರೇನ್ ಬಗ್ಗೆ ತಿಳ್ಕೊರಿ. ಅಲ್ಲಿ ಕಪ್ಪು ಸಮುದ್ರ ಐತಿ, ಕಪ್ಪು ಸಮುದ್ರ ಬಗ್ಗೆ ತಿಳ್ಕೊರಿ, ಹೌದಾ. ಓಕೆನಾ. ನೆಕ್ಸ್ಟ್ ನೋಡಿರಿ, ಭಾರತ ಈ ಸೂಚ್ಯಾಂಕದಾಗ ಯಾವ ಸೂಚ್ಯಾಂಕದಾಗ ವರ್ಲ್ಡ್ ಸೈಬರ್ ಕ್ರೈಮ್ ಇಂಡೆಕ್ಸ್ ಒಳಗೆ ಎಷ್ಟನೇ ಸ್ಥಾನದೊಳಗೆ ಐತಿ ಅಂದ್ರೆ 10ನೇ ಸ್ಥಾನದೊಳಗೆ ಭಾರತ ಐತಿ. ಓಕೆನಾ. ನೆಕ್ಸ್ಟ್ ಹೋಗೋಣ್ರಿ ನೋಡಿರಿ, ಇತ್ತೀಚೆಗೆ ನೇಮಕವಾದ ಯಾವುದ್ರಿ, ರಾಜೀವ್ ಗೌಬಾ ಸಮಿತಿ. ಇತ್ತೀಚೆಗೆ ನೇಮಕವಾದ ರಾಜೀವ್ ಗೌಬಾ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟೈತೆ ಅಂದ್ರೆ LGBTQ. ಏನ್ರಿ ಇದೆ LGBTQ ಅಂದರೆ ಲಿಸ್ಬನ್, ಗೇ, ಬೈಸೆಕ್ಸುವಲ್, ಟ್ರಾನ್ಸ್ಜೆಂಡರ್ ಆ್ಯಂಡ್ ಕ್ವೇರ್ ಅಂತೇಳಿ ಇದೊಂದು ಸಮುದಾಯ, ಹೌದಾ. ಆ ಸಮುದಾಯಗಳ LGBTQ ಸಮುದಾಯಗಳ ಹಕ್ಕುಗಳ ರಕ್ಷಣೆ ಮಾಡ್ತಕ್ಕಂಥದ್ದು ಇದು ರಾಜೀವ್ ಗೌಬಾ ಸಮಿತಿ. ಅದನ್ನು ನೇಮಕ ಮಾಡಿದ್ದಾರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನು ಮಾಡಿತ್ತಂದ್ರೆ 6 ಜನರ ಸಮಿತಿಗಳನ್ನ ರಾಜೀವ್ ಗೌಬಾ ಅವರ ಅಧ್ಯಕ್ಷತೆಯಲ್ಲಿ ಏನು ಮಾಡ್ತೈತಿ, ಸಮಿತಿಯನ್ನು ರಚನೆ ಮಾಡ್ತೈತಿ, ಹೌದಾ. ಇವರು ರಾಜೀವ್ ಗೌಬಾ ಅವರು ಏನಂದ್ರೆ ಕೇಂದ್ರ ಗೃಹ ಕಾರ್ಯದರ್ಶಿ. ಯಾರೇ ಕೇಂದ್ರ ಗೃಹ ಕಾರ್ಯದರ್ಶಿ. LGBTQ ಲಿಸ್ಬನ್ಗೆ ಬೈಸೆಕ್ಸುವಲ್, ಟ್ರಾನ್ಸ್ಜೆಂಡರ್ ಆ್ಯಂಡ್ ಕ್ವೇರ್ ಅಂತಕ್ಕಂಥದ್ದು ಇದರ ಫುಲ್ ಫಾರ್ಮ್ ಆಗಿರ್ತದೆ. ಆಮೇಲೆ ಇವರು LGBTQ ಹೌದಾ, ಇದರ ಸಂಕೇತ ಯಾವ್ದಾರ ಕಾಮನ ಬಿಲ್ಲು ಅಥವಾ ಇದರ ಧ್ವಜ ಅಂತಲೂ ಕರೀತಾರೆ ರೀ, ಹೌದಾ. ಇದರ ಸಂಕೇತ ಯಾವ್ದ, ಕಾಮನ ಬಿಲ್ಲು, ರೈನ್ಬೋ, ಹೌದಾ. ಆಮೇಲೆ ಇದನ್ನು ವಿನ್ಯಾಸಗೊಳಿಸಿದವರು ಯಾರು, ಗಿಲ್ಬರ್ಟ್ ಬಾಕರ್ ಅವರು ಇದನ್ನು LGBTQ ಧ್ವಜವನ್ನು ಯಾರು ವಿನ್ಯಾಸಗೊಳಿಸಿರ್ತಾರೆ ಅಂದರೆ ಗಿಲ್ಬರ್ಟ್ ಬಾಕರ್ ಅಂತೇಳಿ ಬರ್ತಾರೆ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು LGBTQ ಮೇಲೆ ಇನ್ನೊಂದು ಕರೆಂಟ್ ಇವೆಂಟ್ ಸುದ್ದಿದಾಗೈತಿ, ನೇಪಾಳದವ್ರ ಮೇಲೆ ನೋಡಿ. ಓಕೆನಾ. ಇಲ್ಲಿ ನೋಡ್ರಿ, ಯಾವ ದೇಶವು ತನ್ನ ಮೊದಲ ಅಂತಾರಾಷ್ಟ್ರೀಯ ರೇನ್ಬೋ ಪ್ರವಾಸೋದ್ಯಮ ಸಮ್ಮೇಳನವನ್ನು ಆಯೋಜನೆ ಮಾಡಿತು. ನೇಪಾಳ ಅಂತಕ್ಕಂಥ ದೇಶ ಏನು ಮಾಡಿತ್ತು, ಇತ್ತೀಚೆಗೆ ಏನು ಮಾಡಿತ್ತು ಅಂದ್ರೆ ಏಪ್ರಿಲ್ 20ನೇ ತಾರೀಕು ಏನು ಮಾಡಿತ್ತು ಅಂದ್ರೆ ಅಂತಾರಾಷ್ಟ್ರೀಯ ರೇನ್ಬೋ ಪ್ರವಾಸೋದ್ಯಮ ಸಮ್ಮೇಳನವನ್ನು ಆಯೋಜನೆ ಮಾಡಿತ್ತು. ಓಕೆ, ಇದರ ಉದ್ದೇಶ ಏನಾಗಿತ್ತು ಅಂದರೆ ನೇಪಾಳವನ್ನು LGBT ಸ್ನೇಹಿ ಪ್ರವಾಸೋದ್ಯಮ ಕೇಂದ್ರವಾಗಿ ಮಾರ್ಪಡಿಸುವುದು, ಹೌದಾ. LGBT ಸ್ನೇಹಿ ಪ್ರವಾಸೋದ್ಯಮ ಕೇಂದ್ರವಾಗಿ ಸ್ಥಾಪಿಸುವುದು ಈ ಸಮ್ಮೇಳನದ ಉದ್ದೇಶವಾಗಿತ್ತು. ನೋಡ್ರಿ, ನೇಪಾಳ ದೇಶ ಏನು ಮಾಡಿರ್ತಂದ್ರೆ 2023 ಜೂನ್ರೊಳಗೆ ಸಲಿಂಗ ವಿವಾಹಕ್ಕೆ ಮಾನ್ಯತೆ ನೀಡಿತೈತಿ. 2023 ಸಲಿಂಗ ವಿವಾಹಕ್ಕೆ ಮಾನ್ಯತೆ ನೀಡಿತೈತಿ. ಹಂಗಾದ್ರೆ ಇಲ್ಲಿ ನೋಡ್ರಿ 2000 ಎಷ್ಟರೊಳಗೆ 2000 ಒಂದೊಂದರೊಳಗೆ 2001 ಐತಿ, ಒಂದೊಂದರೊಳಗೆ 2000 ಐತಿ. ಓಕೆನಾ. ಇದೇನಂದ್ರೆ ನೆದರ್ಲ್ಯಾಂಡ್ ಅಂತಕ್ಕಂಥದ್ದು ಸಲಿಂಗ ವಿವಾಹಕ್ಕೆ ಏನು ಮಾಡಿರ್ತೈತಿ. ಸಲಿಂಗ ವಿವಾಹ ಸೇಮ್ ಸೆಕ್ಸುವಲ್ ಅಂತ ಕರೀತಾರೆ. ಅದಕ್ಕೆ ಕಾನೂನು ಮಾನ್ಯತೆಯನ್ನು ನೀಡಿರ್ತಕ್ಕಂಥ ಮೊದಲ ದೇಶ ಯಾವುದಂದ್ರೆ ನೆದರ್ಲ್ಯಾಂಡ್. ಎಷ್ಟು ಕೊಟ್ಟಿತ್ತಂದ್ರೆ ಇದು 2000 ಕಾನೂನು ಮಾನ್ಯತೆಯನ್ನಾಗಿ ನೀಡಿತು. ಹಾಗಾದ್ರೆ ಕಾನೂನು ಮಾನ್ಯತೆ, ಸಲಿಂಗ ವಿವಾಹಕ್ಕೆ ಕಾನೂನು ಮಾನ್ಯತೆ ನೀಡಿದ ಏಷ್ಯಾದ ಮೊದಲ ರಾಷ್ಟ್ರ ಯಾವುದಂದ್ರೆ ಏಷ್ಯಾದ ಮೊದಲ ಯಾವುದ್ರಿ, ತೈವಾನ. ಯಾವುದಾಗಿತ್ತು, ಏಷ್ಯಾದ ಮೊದಲ ರಾಷ್ಟ್ರ ಯಾವುದಾಗಿತ್ತು, ತೈವಾನ್ ಆಗಿತ್ತು. ಓಕೆ, ಇಲ್ಲಿ ಐತೆ ನೋಡ್ರಿ ರೈನ್ಬೋ, ಹೌದಾ. ಫಸ್ಟ್ ರೈನ್ಬೋ ಟೂರಿಸಮ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಏಪ್ರಿಲ್ 20, 2024, ಹೌದಾ. ಎಲ್ಲಿ ನಡೆದಿತ್ತಂದ್ರೆ ನೇಪಾಳ, ಹೌದಾ. ನೇಪಾಳದವರು ಆಯೋಜನೆ ಮಾಡಿದ್ರು, ನೆನಪಿಟ್ಬಿಡಿ. ಓಕೆನಾ. ನೆಕ್ಸ್ಟ್ ಹೋಗ್ರಿ, ಅದು LGBT ಅಂದರೆ ಲಿಸ್ಬನ್, ಗೇ, ಬೈಸೆಕ್ಸುವಲ್, ಟ್ರಾನ್ಸ್ಜೆಂಡರ್, ಹೌದಾ, LGBT. ಓಕೆನಾ. ಅವ್ರ ಫ್ಲ್ಯಾಗ್ ಅಂತ ಹೇಳೀನಿ, ಹೌದಾ. ನೆಕ್ಸ್ಟ್ ಹೋಗ್ರಿ ನೋಡಿರಿ. ನೆಕ್ಸ್ಟ್ ವಿಶ್ವದ ಅತಿ ದೊಡ್ಡ ಬೆಳ್ಳಿ ಗಣಿ ಯಾವ
ಎನಿಸಿರುವ ವಿಶ್ವದ ಅತಿ ದೊಡ್ಡ ಬೆಳ್ಳಿ ಗಣಿ ಎನಿಸಿರುವ ಸಿಂಧ್ಸರ್ ಖುರ್ದ್ ಯಾವ್ದ್ರಿ ಸಿಂಧ್ಸರ್ ಖುರ್ದ್ ಗಣಿ ಯಾವ ರಾಜ್ಯದಾಗ ಐತಿ ಅಂದ್ರೆ ರಾಜಸ್ಥಾನದೊಳಗೆ ಐತಿ. ಹೌದಾ, ಇಲ್ಲಿ ನೋಡ್ರಿ ಸಿಂಧ್ಸರ್ ಖುರ್ದ್ ಇಲ್ಲಿ ಐತಿ ನೋಡ್ರಿ, ಸಿಂಧ್ಸರ್ ಖುರ್ದ್ ಮೈನ್. ಹೌದಾ, ಇದು ಆಮೇಲೆ ಇದು ಏನಂದ್ರೆ ಇತ್ತೀಚೆಗೆ ಏನು ಮಾಡಿತ್ತು ಅಂದ್ರೆ ಅಮೇರಿಕಾದ ದ ಸಿಲ್ವರ್ ಇನ್ಸ್ಟಿಟ್ಯೂಟ್ ಸಂಸ್ಥೆ ಅಂತಕ್ಕಂಥ ಸಂಸ್ಥೆ ಏನು ಮಾಡಿತ್ತು ಅಂದ್ರೆ ವರ್ಲ್ಡ್ ಸಿಲ್ವರ್ ಸರ್ವೆ 2024 ಅಂತಕ್ಕಂಥದ್ದು ಸಮೀಕ್ಷೆಯನ್ನು ನಡೆಸಿತು. ಅದನ್ನು ಪರಿಗಣಿಸಿ ಈಗ ಏನಾಗಿತ್ತು ಅಂದ್ರೆ ವಿಶ್ವದ ಅತಿ ಎರಡನೇ ದೊಡ್ಡ ಗಣಿ ಯಾವುದು ಬೆಳ್ಳಿ ಗಣಿ ಅಂತೇಳಿ ರಾಜಸ್ಥಾನದ ಸಿಂಧ್ಸರ್ ಖುರ್ದ್ ಅಂತಕ್ಕಂಥ ಗಣಿ ಏನಾಗೈತಿ ಎರಡನೇ ಸ್ಥಾನವನ್ನು ಪಡ್ಕೊಂಡತಿ. ಹಂಗಾದ್ರೆ ವಿಶ್ವದ ಅತಿ ದೊಡ್ಡ ಬೆಳ್ಳಿ ಗಣಿ ಯಾವುದ್ರಿ ಫ್ರೆಸ್ನಿಲ್ಲೋ ಬೆಳ್ಳಿ ಗಣಿ ಅಂತಕ್ಕಂಥದ್ದು. ಈ ಫ್ರೆಸ್ನಿಲ್ಲೋ ಬೆಳ್ಳಿ ಗಣಿ ಎಲ್ಲಿ ಕಂಡು ಬರ್ತೈತಿ ಅಂದರೆ ಮೆಕ್ಸಿಕೋದಾಗ ಕಂಡು ಬರ್ತೈತಿ. ಹಂಗಾದ್ರೆ ಪ್ರಪಂಚದ ಬೆಳ್ಳಿಯ ತಟ್ಟೆ, ಹೌದಾ, ಬೆಳ್ಳಿಯ ತಟ್ಟೆ ಅಂತೇಳಿ ಯಾವ ಕರಿತಾರೆ ಅಂದರೆ ಮೆಕ್ಸಿಕೋವನ್ನು ಬೆಳ್ಳಿಯ ತಟ್ಟೆ ಅಂತ ಕರೀತಾರೆ. ಹೌದಾ, ಪ್ರಪಂಚದ ಬೆಳ್ಳಿಯ ತಟ್ಟೆ ಯಾವ್ದು ಕರೀತಾರಂದ್ರೆ ಇದು ಯಾವುದ್ರಿ ಮೆಕ್ಸಿಕೋವನ್ನು ಬೆಳ್ಳಿಯ ತಟ್ಟೆ ಅಂತ ಕರೀತಾರೆ. ಆಮೇಲೆ ಇನ್ನು ಕೇತ್ರಿ ಯಾವುದ್ರಿ ಕೇತ್ರಿ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತೈತಿ ರಾಜಸ್ಥಾನದಾಗ ಕಂಡು ಬರ್ತೈತಿ. ಇದು ಬೆಳ್ಳಿ ಉತ್ಪಾದನೆಗೆ ಇದು ತಾಮ್ರದ ಉತ್ಪಾದನೆಗೆ ಪ್ರಸಿದ್ಧಿ. ಓಕೆನಾ, ನೆಕ್ಸ್ಟ್ ನೋಡೋಣ್ರಿ. ನೋಡ್ರಿ 2024 ಪ್ರತಿಷ್ಠಿತ ಆರ್ಯಭಟ ಪ್ರಶಸ್ತಿ 2024 ಪ್ರತಿಷ್ಠಿತ ಆರ್ಯಭಟ ಪ್ರಶಸ್ತಿಗೆ ಭಾಜನರಾದವರು ಯಾರು? ಡಾಕ್ಟರ್ ಪಿ ಸುಬ್ರಾವ್ ಅಂತಕ್ಕಂಥವ್ರು ಏನಾಗಿದ್ರು ಆರ್ಯಭಟ ಪ್ರಶಸ್ತಿಗೆ ಭಾಜನರಾಗಿದ್ರು. ಇದನ್ನು ನೀಡೋರು ಯಾರ್ರಿ? ಏರೋನಾಟಿಕಲ್ ಸೊಸೈಟಿ ಆಫ್ ಇಂಡಿಯಾದ ಹೆಡ್ ಕ್ವಾರ್ಟರ್ ಇಲ್ಲೈತ್ರಿ, ನವದೆಹಲಿ ಒಳಗಿದ್ರೆ ಹೆಡ್ ಕ್ವಾರ್ಟರ್ ಐತಿ. ಓಕೆನಾ, ಈ ಆರ್ಯಭಟ ಏನು ಬರಿತಾನಂದ್ರೆ ಆರ್ಯಭಟಿಯಂ ಅಂತಕ್ಕಂಥದ್ದೊಂದು ಬರಿತಾನೆ. ಹೌದಾ, ಆರ್ಯಭಟಿಯಂ ಬರಿತಾನೆ. ಆಮೇಲೆ ಇವರ ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು? ಸೂರ್ಯ ಸಿದ್ಧಾಂತ. ಹೌದಾ, ಇವರು ಪ್ರತಿಪಾದಿಸಿದ ಸಿದ್ಧಾಂತ ಯಾವ್ದ್ರಿ? ಸೂರ್ಯ ಸಿದ್ಧಾಂತ. ಇವ್ರು ಏನು ಹೇಳ್ತಾರೆ ಅಂದರೆ ಭೂಮಿ ತನ್ನ ಸುತ್ತ, ಇಲ್ಲಿ ಸೂರ್ಯ ಸ್ಥಿರವಾಗಿರ್ತಾನ, ಭೂಮಿ ತನ್ನ ಸುತ್ತ ಸೂರ್ಯನನ್ನು ಸುತ್ತ ಹಾಕ್ತಾನಂತೇಳಿ ಇವ್ರು ಹೇಳ್ತಾರೆ. ಹೌದಾ, ಆರ್ಯಭಟ. ಓಕೆನಾ, ನೆಕ್ಸ್ಟ್ ಹೋಗೋಣ್ರಿ. ನೋಡ್ರಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಡ್ರ್ಯಾಗನ್ ಫ್ಲೈ ರೋಟರ್ ಕ್ರಾಫ್ಟ್ ಮಿಷನ್ ಯಾವುದ್ರಿ? ಸುದ್ದಿಯಲ್ಲಿರುವ ಡ್ರ್ಯಾಗನ್ ಫ್ಲೈ ರೋಟರ್ ಕ್ರಾಫ್ಟ್ ಮಿಷನ್ ಯಾವ ಸಂಸ್ಥೆ ಪ್ರಾರಂಭ ಮಾಡೈತೆ ಅಂದ್ರೆ ನಾಸಾ. ಯಾರು ಪ್ರಾರಂಭ ಮಾಡ್ಯಾರ್ರಿ? ನಾಸಾದವರು ಪ್ರಾರಂಭ ಮಾಡ್ಯಾರ. ಓಕೆ, ಇದನ್ನು ಯಾಕೆ ಪ್ರಾರಂಭ ಮಾಡ್ಯಾರ ಅಂದ್ರೆ ಶನಿ ಗ್ರಹದ ಒಂದು ಉಪಗ್ರಹ ಐತಿ, ಯಾವುದು? ಟೈಟಾನ್. ಶನಿ ಗ್ರಹದ ಉಪಗ್ರಹ ಯಾವ್ದ್ರಿ? ಟೈಟಾನ್ ಎಂಬ ಉಪಗ್ರಹದ ಅಧ್ಯಯನಕ್ಕಾಗಿ ನಾಸಾದವರು ಇದನ್ನು ಏನು ಮಾಡ್ಯಾರ? ಅಭಿವೃದ್ಧಿಪಡಿಸಿದಾರ. ಓಕೆನಾ, ಇದನ್ನು ಯಾವಾಗ ಉಡಾವಣೆ ಮಾಡೋದಂದ್ರೆ 2026 ಉಡಾವಣೆ ಮಾಡೋದಾರು. 2034 ವೇಳೆಗೆ ಟೈಟಾನ್ ಉಪಗ್ರಹವನ್ನು ತಲುಪೋದೈತಿ. ಓಕೆನಾ, ಆಮೇಲೆ ನಾಸಾ ಅಂತಕ್ಕಂಥದ್ದು, ನಾಸಾ ಅಂದರೆ ಏನು ರೀ? ನ್ಯಾಷನಲ್ ಏರೋನಾಟಿಕ್ಸ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಹೌದಾ, ನ್ಯಾಷನಲ್ ಏರೋನಾಟಿಕ್ಸ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಇದರ ಲಾಂಗ್ ಫಾರ್ಮ್. ಆಮೇಲೆ ಇದು ಯಾವಾಗ ಸ್ಥಾಪನೆ ಆಗತ್ತೆ ಅಂದ್ರೆ 1958 ಸ್ಟಾರ್ಟ್ ಆಗ್ತೈತಿ. ಇದರ ಹೆಡ್ ಕ್ವಾರ್ಟರ್ ಎಲ್ಲೈತಿ? ವಾಷಿಂಗ್ಟನ್ DC ಒಳಗೆ ನಾಸಾದ ಹೆಡ್ ಕ್ವಾರ್ಟರ್ ಐತಿ. ಹೌದಾ, ಓಕೆ, ನೆಕ್ಸ್ಟ್ ನೋಡ್ರಿ. ಎರಡು 2023-24ನೇ ಸಾಲಿನ ವರ್ಷದಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಾನಿಕ್ ಉತ್ಪನ್ನಗಳನ್ನು ರಫ್ತು ಮಾಡಿದ ರಾಜ್ಯ ಯಾವುದಂದ್ರೆ ತಮಿಳುನಾಡು. ಹೌದ್ರಿ, ತಮಿಳುನಾಡು ಏನು ಮಾಡ್ತೈತಿ 2023-24ನೇ ಸಾಲಿನಲ್ಲಿ ಏನು ಮಾಡ್ತೈತಿ? ಹಣಕಾಸು ವರ್ಷದಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಾನಿಕ್ ಉತ್ಪನ್ನಗಳನ್ನು ರಫ್ತು ಮಾಡಿರ್ತೈತಿ. ಎಷ್ಟು ಪ್ರಮಾಣದಾಗ ರಫ್ತು ಮಾಡಿರ್ತೈತೆ ಅಂದರೆ $9.56 ಮಿಲಿಯನ್ ಹೌದಾ ಪ್ರಮಾಣದಷ್ಟು ಏನು ಮಾಡೈತಿ? ರಫ್ತು ಮಾಡೈತಿ. ಎರಡನೇ ಸ್ಥಾನದಾಗ ಯಾವುದೈತ್ರಿ? ನಮ್ಮ ಹೆಮ್ಮೆಯ ಕರ್ನಾಟಕ ಎಷ್ಟನೇ ಸ್ಥಾನದೊಳಗೈತಿ? ಎರಡನೇ ಸ್ಥಾನದೊಳಗೈತಿ. ಎಷ್ಟು ರಫ್ತು ಮಾಡೈತಿ ಅಂದ್ರೆ $4.60 ಬಿಲಿಯನ್ ರಫ್ತು ಮಾಡೈತಿ. ಮೂರನೇ ಸ್ಥಾನದೊಳಗೆ ಯಾರದಾರ್ರಿ? ಉತ್ತರ ಪ್ರದೇಶ. ಮೂರನೇ ಸ್ಥಾನದೊಳಗೆ ಉತ್ತರ ಪ್ರದೇಶದವ್ರದಾರು. $4.46 ಬಿಲಿಯನ್ ಇವರು ಒಟ್ಟಿನಲ್ಲಿ ರಫ್ತು ಮಾಡಿದ್ದಾರೆ. ಒಟ್ಟು ಟೋಟಲ್ ಭಾರತದ ಎಲೆಕ್ಟ್ರಾನಿಕ್ ಉತ್ಪನ್ನಗಳ ರಫ್ತು ಪ್ರಮಾಣ ಎಷ್ಟೈತೆ ಅಂದ್ರೆ $29.12 ಹೌದಾ ಬಿಲಿಯನ್ ಇದರದ ರಫ್ತು ಪ್ರಮಾಣ ಆಗಿದೆ. ನೆಕ್ಸ್ಟ್ ಹೋಗೋಣ್ರಿ. ನೆಕ್ಸ್ಟ್ ಏನೈತಿ? ಓಕೆನಾ,
ನೆಕ್ಸ್ಟ್ ನೋಡ್ರಿ, ವಿಶ್ವ ಆರ್ಥಿಕ ವೇದಿಕೆ ಯಾರು ನೀಡ್ತಾರೆ ರೀ? ವಿಶ್ವ ಆರ್ಥಿಕ ವೇದಿಕೆ, ವರ್ಲ್ಡ್ ಎಕನಾಮಿಕ್ ಫೋರಮ್ದವರು ನೀಡತಕ್ಕಂತಹ 2024ರ ಯಂಗ್ ಗ್ಲೋಬಲ್ ಲೀಡರ್ ಪ್ರಶಸ್ತಿಗೆ ಭಾಜನರಾದವರು ಯಾರಂದ್ರೆ ಅದ್ವೈತ ನಾಯರ್. ಯಾರ್ರಿ? ಅದ್ವೈತ ನಾಯರ್. ಇಲ್ಲ ನೋಡ್ರಿ, ಅದ್ವೈತ ನಾಯರ್ ನಾಯಕ ಸಂಸ್ಥೆಯ ಸಹ ಸಂಸ್ಥಾಪಕಿ. ಹೌದು. ಈ ಯಾವುದ್ರಿ? ಇವರು ಕಾಮರ್ಸ್ ಸಂಸ್ಥೆ ನಾಯಿಕಾ ಸಂಸ್ಥೆಯ ಸಹ ಸಂಸ್ಥಾಪಕಿಯಾಗಿದ್ರು. ನಾಯಿಕಾ ಸಂಸ್ಥೆ ಎಲ್ಲೈತಿ ಅಂದ್ರೆ ಮುಂಬೈ ಒಳಗೆ ಐತಿ. ಹೌದಾ? ಯಾರು ಆಯ್ಕೆ ಆಗ್ಯಾರ್ರಿ? ಯಂಗ್ ಗ್ಲೋಬಲ್ ಲೀಡರ್ ಅದ್ವೈತ ನಾಯರ್. ಓಕೆನಾ? ವರ್ಲ್ಡ್ ಎಕನಾಮಿಕ್ ಫೋರಮ್ ಯಾವುದ್ರಿ? ವರ್ಲ್ಡ್ ಎಕನಾಮಿಕ್ ಫೋರಮ್ ಅನ್ನು ನೋಡ್ತಾ ಇದ್ರೆ ಇದು 1971 ಒಳಗೆ ಪ್ರಾರಂಭ ಆಗ್ತೈತಿ. ವರ್ಲ್ಡ್ ಎಕನಾಮಿಕ್ ಫೋರಮ್ 1971 ಪ್ರಾರಂಭ ಆಕೈತಿ. ಇದರ ಹೆಡ್ ಕ್ವಾರ್ಟರ್ ಎಲ್ಲೈತಿ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಕಾಲೋನಿ ಒಳಗೆ ಇದರ ಹೆಡ್ ಕ್ವಾರ್ಟರ್ ಐತಿ. ಹೌದಾ? ನೆಕ್ಸ್ಟ್ ನೋಡೋಣ್ರಿ. ನೆಕ್ಸ್ಟ್ ಏನೈತಿ? ಓಕೆನಾ? ಒನ್ ಲೈನರ್ಸ್ ನೋಡ್ರಿ. ಏನೈತಿ? 2023ರ ವೆಲ್ಕಮ್ ಆದಿಶೇಷಿಯ ಪ್ರಶಸ್ತಿಗೆ ಭಾಜನರಾದವರು ಯಾರಂದ್ರೆ ಉತ್ಸಾಹ ಪಟ್ನಾಯಕ್ ಅಂತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ 2023ರ ವೆಲ್ಕಮ್ ಆದಿಶೇಷಿಯ ಪ್ರಶಸ್ತಿಗೆ ಭಾಜನರಾಗ್ತಾರೆ. ಓಕೆನಾ? ಖ್ಯಾತ ಬ್ಯಾಡ್ಮಿಂಟನ್ ಆಟಗಾರ, ವಿಶ್ವದ ಮಾಜಿ ನಂಬರ್ 1 ಆಟಗಾರ ಯಾರ್ರಿ? ಖ್ಯಾತ ಬ್ಯಾಡ್ಮಿಂಟನ್ ಆಟಗಾರ. ಹೌದಾ? ಬ್ಯಾಡ್ಮಿಂಟನ್ ಆಟಗಾರನ ಹೌದು. ವಿಶ್ವ ನಂಬರ್ 1 ಬ್ಯಾಡ್ಮಿಂಟನ್ ಆಟಗಾರ ಯಾರ್ರಿ? ವಿಶ್ವ ನಂಬರ್ 1 ಮಾಜಿ ವಿಶ್ವ ನಂಬರ್ 1 ಬ್ಯಾಡ್ಮಿಂಟನ್ ಆಟಗಾರ ಯಾರ್ರಿ? ಕೆಂಟೋ ಮೊಮಾಟೋ ಜಪಾನ್ ದೇಶದವ್ರು. ಯಾರ್ರಿ? ಜಪಾನ್ ದೇಶದವರು. ಇವ್ರು ಏನು ಮಾಡ್ಯಾರ ಅಂದರೆ ಇತ್ತೀಚೆಗೆ ಬ್ಯಾಡ್ಮಿಂಟನ್ ಆಟಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಭಾರತದಲ್ಲಿ ಅತಿ ದೊಡ್ಡ ಸೌರ ವಿದ್ಯುತ್ ಆಧಾರಿತ ಹಡಗು. ಹೌದಾ? ಸೌರ ವಿದ್ಯುತ್ ಹಡಗು ಯಾವುದ್ರಿ? ಇಂದ್ರ ಅಂತಕ್ಕಂಥದ್ದು ಏನಾಗೈತಿ? ಇತ್ತೀಚೆಗೆ ಕೇರಳದಲ್ಲಿ ಕಾರ್ಯಾರಂಭವನ್ನು ಮಾಡೈತಿ. ಹೌದಾ? ಇದು ಏನು ಮಾಡ್ತೈತೆ ಅಂದರೆ ಕೇರಳದ ಎರ್ನಾಕುಲಂ ಬೋಟ್ ಜಟ್ಟಿಯಿಂದ ಕೊಚ್ಚಿಗೆ ಸಂಪರ್ಕ ಕಲ್ಪಿಸ್ತೈತಿ. ಯಾವುದ್ರಿ? ಇಂದ್ರ ಅಂತಕ್ಕಂಥದ್ದು. ಇಂದ್ರ ಅಂತಕ್ಕಂಥದ್ದು ಏನ್ರಿ? ಭಾರತದ ಅತಿ ದೊಡ್ಡ ಸೌರ ವಿದ್ಯುತ್ ಆಧಾರಿತ ಹಡಗು. ನೆನಪಿಟ್ಕೋರಿ. ಓಕೆನಾ? ಇಲ್ಲಿ ನೋಡ್ರಿ, 16ನೇ ಆವೃತ್ತಿಯ ವರ್ಲ್ಡ್ ಫ್ಯೂಚರ್ ಎನರ್ಜಿ ಸಮ್ಮಿಟ್ 16ನೇ ಆವೃತ್ತಿಯ ವರ್ಲ್ಡ್ ಫ್ಯೂಚರ್ ಎನರ್ಜಿ ಸಮ್ಮಿಟ್ 2024 ಎಲ್ಲಿ ನಡೀತು ಅಂದ್ರೆ ಅಬುಧಾಬಿ ಒಳಗೆ ನಡೀತು. ಓಕೆನಾ? ಅಬುಧಾಬಿ ನಗರದಲ್ಲಿ ನಡೀತು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಈ ಹಿಂದಿನ ಕ್ಲಾಸಲ್ಲಿ ನಾವು ನೋಡಿರ್ತಕ್ಕಂಥ ಕರೆಂಟ್ ಅಫೇರ್ಸು, ಈ ಕ್ಲಾಸಲ್ಲಿ ನೋಡ್ತಕ್ಕಂಥ ಕರೆಂಟ್ ಅಫೇರ್ಸ್ಗೂ ಸ್ವಲ್ಪ ಡಿಫ್ರೆನ್ಸನ್ನು ತರ್ತಾ ಇದ್ದೀನಿ. ಯಾಕೆಂದರೆ ಇವಾಗ ಸ್ಟಾರ್ಟಿಂಗ್ನಲ್ಲಿ ಮಾಡ್ತಾ ಇದ್ದೀನಲ್ಲ, ಸ್ವಲ್ಪ ಎರರ್ಸ್ಗಳು ಇರ್ತಾವೆ. ದಯವಿಟ್ಟು ಆ ಎರರ್ಸ್ಗಳಿಗೆ ತಿಳಿಕೊಡದೆ ಪಾಸಿಟಿವ್ ಏನೇನು ಇದೆ ಅಂತ ಅದರ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಸಪೋರ್ಟ್ ಮಾಡಿರಿ. ಆಮೇಲೆ ಇನ್ನೂ ಯಾರ್ಯಾರು ಈ ಚಾನಲ್ಗೆ ಯಾವುದ್ರಿ ಮೈ ಎಕ್ಸಾಮ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ ಇದೆ ನೋಡಿರಿ. ಟೆಲಿಗ್ರಾಮ್ ಚಾನಲ್ ಐತಿ. ಯಾವುದು? ಮೈ ಎಕ್ಸಾಮ್ ವರ್ಲ್ಡ್. ಇದು ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಕೊಟ್ಟಿರ್ತೀನಿ. ಇವತ್ತಿನ ಕ್ಲಾಸ್ ಒಳಗೆ ಜಾಯ್ನ್ ಆಗಿರಿ. ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ. ಇನ್ನು ನೆಕ್ಸ್ಟ್ ವಿಡಿಯೋದಾಗ ಇನ್ನು ಏನು ಮಾಡೋದೈತೆ ಅಂದರೆ ನೆಕ್ಸ್ಟ್ ಟಿ ಇ ಟಿ ಕರೆದಾರ. ಟಿ ಇ ಟಿ ಮಾಡಬೇಕಾಗಿದೆ. ಆಮೇಲೆ ವಿಲೇಜ್ ಅಕೌಂಟ್ ಸ್ಟಾರ್ಟ್ ಅದಾವ. ನಮ್ಮ ಸರ್ ಒಬ್ಬರು ಅದಾರು, ಅವರು 2020ರಲ್ಲಿ KS ಇಂಟ್ರ್ಯೂ. ಹೌದಾ? KS ಇಂಟ್ರ್ಯೂ ಹೋದವ್ರದಾರು. ಅವ್ರನ್ನ ಕರ್ಕೊಂಡ್ಬಂದು ವಿಲೇಜ್ ಅಕೌಂಟೆಂಟ್ ಕ್ಲಾಸನ್ನು ಮಾಡಿಸೋದಿದೆ ಸ್ನೇಹಿತರೆ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಹೌದಾ? ಆಮೇಲೆ ಇಷ್ಟ ಇರಲಿಲ್ಲ ಅಂದರೆ ಪರವಾಗಿಲ್ಲ, ನಿಮ್ಗೆ ಯಾವ ಚಾನಲ್ ಇಷ್ಟ ಆಗುತ್ತೋ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಾಸ್ ಕೇಳಿರಿ. ಒಟ್ಟಿನಲ್ಲಿ ಕ್ಲಾಸ್ ಕೇಳಿ. ಹೌದಾ? ಆಮೇಲೆ ನೀವು ಜಾಬ್ ಹಿಡಿದ್ರೆ ಸಾಕು. ಆಮೇಲೆ ಇನ್ನು ಟಿ ಇ ಟಿ ಅಂತೂ ಏನೈತೆ ನಾನೇ ಹೇಳ್ತೀನಿ. ಎಸ್ ಎಸ್ ಯಾವುದಿದು ಎಲ್ಲ ಗೌರ್ಮೆಂಟ್ಸ್ ಬುಕ್ಕು, ಆಮೇಲೆ ಅದು ಕ್ವಶನ್ ಪೇಪರನ್ನು ಎಲ್ಲ ಇಟ್ಕೊಂಡು ನಾನೇ ಬಿಡಿಸ್ತಾ ಬರ್ತೀನಿ. ಇನ್ನೂ 60 ಡೇಸ್ ಇದೆ ಸ್ನೇಹಿತರೆ ಟಿ ಇ ಟಿಯನ್ನು ನಾನೇ ಮಾಡ್ತೀನಿ. ಆಮೇಲೆ ವಿಲೇಜ್ ಅಕೌಂಟೆಂಟು, ಆಮೇಲೆ PDO ಏನೈತಿ ನಮ್ಮ KS 2020ರಲ್ಲಿ ಇಂಟರ್ವ್ಯೂ ಹೋದಂಥ ಸರ್ ಅವ್ರ ಕಡೆಯಿಂದ ಹೇಳಿಸ್ತೀನಿ. ಸ್ವಲ್ಪ ಅವ್ರ ತಾಯಿಯವರಿಗೆ ಹುಷಾರಿಲ್ಲದೆ ಇರೋ ಕಾರಣದಿಂದ ಅದು ಸ್ವಲ್ಪ ಡಿಲೇ ಆಗ್ತಾಯಿದೆ. ಓಕೆನಾ? ನೋಡಿರಿ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿರಿ. ಆಮೇಲೆ ಇನ್ನು ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್. ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ನಿಮಗಂತೂ ತಿಳಿದೇ ಇರುತ್ತೆ. ಓಕೆ, ಧನ್ಯವಾದಗಳು ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಾನು ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕಾನ್ಫಿಡೆನ್ಸ್ ಆಗಿ ಬರ್ತೀನಿ. ಓಕೆ, ಧನ್ಯವಾದಗಳು ಫ್ರೆಂಡ್ಸ್.